ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಂತೂ ಧಾರಾಕಾರವಾಗಿ ಮಳೆಗಳು ಜಾಸ್ತಿ ಆಗ್ತಾಯಿದೆ. ತುಂಬಾ ಚೆನ್ನಾಗಿದೆ ವೆದರ್ ಕೂಡ. ಸೊ ಮಳೆ ಬರುತ್ತೆ, ಅದಕ್ಕೆ ಟೈಮೇ ಇಲ್ದಂಗೆ ಬರ್ತಾಯಿದೆ. ಒಂದು ಸತಿ ಬೆಳಗ್ಗೆ ಬರುತ್ತೆ, ಒಂದು ಸತಿ ಮಧ್ಯಾಹ್ನ ಬರುತ್ತೆ. ಬಂದರೆ ಅಂತೂ ತುಂಬ ಜೋರಾಗಿ ಬರ್ತಾಯಿದೆ. ಸೊ ಒಂದು ಸತಿ ಸಂಜೆ ಬರುತ್ತೆ, ಒಂದು ಸತಿ ಇಡೀ ರಾತ್ರಿನೂ ಸುರಿತಾ ಇರುತ್ತೆ. ಸೊ ಇವತ್ತಿನ ವೀಕ್ ಎಂಡ್ ಬಂದು ನಮ್ಮದೇನು ಕೆಲಸಗಳಂದರೆ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಹೊರಗಡೆ ತಿನ್ಕೊಂಡ್ವಿ. ಸೊ ನಾನು ಹೇಳ್ದಂಗೆ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ. ನಾವು ಹೋಗೋ ದಾರಿಯಲ್ಲೇ. ಸೊ ಅದನ್ನು ಮುಗಿಸ್ಕೊಂಡ್ವಿ. ಅಲ್ಲಿ ಇಡ್ಲಿ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಮನೆ ಫುಡ್ ಥರನೇ ಇಡ್ಲಿ ಸಾಂಬಾರು ಇರುತ್ತೆ. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಲಿಯಾ ಸ್ಕೂಲ್ ಸ್ಟಾರ್ಟಾಗಿ 1 ಮಂತ್ ಆಗೋಯಿತು. ಸೊ ಅವರಿಗೆ PTM ಇಟ್ಟಿದ್ದಾರೆ. ಸೊ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್, ಫಸ್ಟ್ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗು. ಹಾಗಾಗಿ ಹೋಗಿ ಅಟೆಂಡ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಬೇಗನೆ ಎದ್ದು, ನಮಗೆ ತುಂಬ ಬೇಗನೆ ಟೈಮಿಂಗ್ಸ್ ಇತ್ತು. 9 o'clockಗೆ ಮಾರ್ನಿಂಗ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫಸ್ಟ್ ಮೀಟಿಂಗ್ ಮುಗಿಸ್ಕೊಂಡ್ಬಂದ್ಬಿಡೋಣ ಅಂತ ಹೇಳಿ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಮೀಟಿಂಗಲ್ಲಿ ಬಂದು ಲಿಯಾ ಬಗ್ಗೆ ಏನಿದೆ ಅನ್ನೋದನ್ನು ಡೀಟೇಲಾಗಿ ಹೇಳಿಬಿಡ್ತಾರೆ. ಸೊ ಯಾಕಂದರೆ ಇವಾಗ 1 ಮಂತ್ ಆಗಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ದು ಸಿಲೆಬಸ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಮಕ್ಕಳು ಕೀಪಪ್ ಮಾಡ್ಕೊಳ್ಳೋದು, ಅಂದರೆ ಅದನ್ನು ಪಿಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಸೀನಿಯರ್ KG ಜೂನಿಯರ್ KG ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಬಂದಾಗ ಸ್ವಲ್ಪ ಅವ್ರದ್ದು ಎಕ್ಸ್ಟ್ರಾ ಬಂದು ಸಬ್ಜೆಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಬಂದು ಸ್ವಲ್ಪ ಲೇಟಾಗಿ ಆಗುತ್ತೆ, ಬಿಕಾಸ್ ತುಂಬ ಜಾಸ್ತಿ ಇರುತ್ತೆ ಸಬ್ಜೆಕ್ಟ್ಸು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿದ ತಕ್ಷಣ ಯಾಕೆ ಮಕ್ಕಳು ಸೆಟ್ ಆಗ್ತಿಲ್ಲ ಅನ್ನೋದು ತುಂಬ ಇದು ಮಾಡಿ ನೋಡ್ಕೋಬಾರ್ದು, ಬಟ್ ಸ್ವಲ್ಪ ಅವರಿಗೆ ಟೈಮ್ ಕೊಡಬೇಕು. ಸೊ ನಾನು ಕೇಳಿದ ಪ್ರಕಾರ ಪರವಾಗಿಲ್ಲ, ಲಿಯಾಗೆ ಸ್ವಲ್ಪ ಅರ್ಥ ಆಗ್ತಿದೆ. ಬಿಕಾಸ್ ಅವಳಿಗೆ ಸ್ವಲ್ಪ ಜೊತೆಗಿದ್ದೆ ತುಂಬಾ ಅವಳಿಗೆ ಓದಿಸ್ತಾ ಇರಬೇಕು. ಸೊ ಓದಿಸ್ತಾ ಇದ್ದರೂ ಕೂಡ ಮಕ್ಳಿಗೆ ಬಂದು ಸ್ವಲ್ಪ ನಾವು ಬಿಟ್ಟು ಹಿಡಿಬೇಕು. ಜಾಸ್ತಿ ಓದು 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 ಅನ್ನಬಾರ್ದು, ಬಟ್ ಆ ಓದೋ ಇಂಟ್ರೆಸ್ಟ್ನ ಹೇಗಾದರೆ ಅವ್ರಿಗೆ ಬರೆಸ್ಬಿಡಬೇಕು. ಅದಕ್ಕೆ ಅಟ್ಲೀಸ್ಟ್ ಬಂದಿದ್ದ ತಕ್ಷಣ ಸ್ವಲ್ಪ ಅವರ ದಾರಿಯಲ್ಲೇ, ಕೆಲವು ಟೈಮಲ್ಲಿ ತುಂಬ ಚೆನ್ನಾಗಿ ಓದ್ತವೆ, ಕೆಲವು ಟೈಮಲ್ಲಿ ಕಿರಿಕಿರಿ ಮಾಡಿದಾಗ ಎಲ್ಲ ಸುಮ್ಮನೆ ಒಂದು ಹೊರಗಡೆ ಔಟಿಂಗ್, ಒಂದು ರೌಂಡು ವಾಕಿಂಗ್ ಇಲ್ಲ ಸೈಕ್ಲಿಂಗ್ ಏನಾದರೂ ಅವ್ರಿಗೆ ಬೇಕಾಗಿರೋದೊಂದು 1/2 hour ಆಡಿಸ್ಬಿಟ್ಟು ಮತ್ತೆ ನಿಮ್ಮ ಒಂದು ಏನಿರುತ್ತೋ ಓದಿಸೋದು ಏನಿದೆ ಅದನ್ನು ನೀಟಾಗಿ ಮಾಡಿಸಿದ್ರೆ ಅವು ಕೇಳ್ತವೆ. ಬಿಕಾಸ್ ನಾವು ಬರೀ ಓದು ಓದು ಅಂತ ಓದಿಸ್ಬಾರ್ದು. ಇವಾಗಿನ ಒಂದು ಟೈಮಲ್ಲಿ ಅವಕ್ಕೆ ಬರೀ ಓದೋದು ಬಿಟ್ಟರೆ ಬೇರೆ ಏನೂ ಇಲ್ಲ, ಬೇರೆ ಏನೂ ಕೆಲಸ ಇಲ್ಲ. ಬಟ್ ಆದರೂ ಅವರಿಗೆ ಅಂತ ನಾವು ಟೈಮ್ ಕೊಡಬೇಕು. ಅವರ ಮೈಂಡ್ ಬಂದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ, ಅಲೆದಾಡ್ತಿರುತ್ತೆ. ಕೆಲವು ಟೈಮಲ್ಲಿ ಕುತ್ಕೊಂಡು ಓದೋದು ಬಂದು ಕಂಪ್ಲೀಟಾಗಿರಲ್ಲ. ಅದಕ್ಕೋಸ್ಕರ ಸೊ ಮೀಟಿಂಗೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಯೂನಿಫಾರ್ಮ್ಸ್ ಆರ್ಡ್ರ್ ಮಾಡೋದಿತ್ತು ಅವಳಿಗೆ. ಎಲ್ಲ ಒಂದೊಂದು ಪೇರ್ ರಿಸೀವ್ ಮಾಡಿದ್ದೆ. ಸ್ವಲ್ಪ ಎಕ್ಸ್ಟ್ರಾ ಪೇರ್ಸ್ ಬೇಕಾಗಿತ್ತು, ಮಳೆಗಾಲ ಅಲ್ವಾ, ಜಾಸ್ತಿ ಬೇಗ ಒಣಗಲ್ಲ. ಹಾಗಾಗಿ ಅದನ್ನೆಲ್ಲ ಆರ್ಡರ್ ಮಾಡಿಬಿಟ್ಟು ಸಾಕ್ಸು ಒಂದು 4-5 ಜೊತೆ ಸಾಕ್ಸ್ ಇದ್ದರೆ ಒಳ್ಳೆಯದು. ಮಳೆಗಾಲದಲ್ಲಿ ಸಾಕ್ಸ್ ಎವ್ರಿ ಡೇ ಅವ್ರು ವೇರ್ ಮಾಡ್ತಾನೆ ಇರಬೇಕು. ನೀವು ಡೈಲಿ ರೆಗ್ಯುಲರಾಗಿ ಸಾಕ್ಸ್ ಅಂತೂ ಚೇಂಜ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಸಾಕ್ಸ್ ಮಾತ್ರ ರಿಪೀಟ್ ಮಾಡಬಾರ್ದು. ಬಿಕಾಸ್ ಸಾಕ್ಸ್ ಒಂದು ದಿನಕ್ಕೆ ಒಂದು ಸತಿ ಹಾಕಿದ್ರೆ ಸಾಕು, ಅದರಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಸ್ಗಳೇ ಕಾಲಲ್ಲಿ ಎಷ್ಟೋ ಫಂಗಲ್ಸ್ಗಳು ಬರೋದಕ್ಕೆ ಇದಾಗುತ್ತೆ. ಬಿಕಾಸ್ ಮಕ್ಕಳು ಆಡ್ತಾರೆ, ಏನೇ ಮಳೆ ಇದ್ದರೂ ಕೂಡ ಆಡಬೇಕಾದ್ರೆ ಕಾಲು ಬಂದು ಅವ್ರಿಗೆ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರ್ತೀವಿ, ಒಳಗಡೆ ಸಾಕ್ಸ್ ಹಾಕಿಟ್ಟಿರ್ತೀವಲ್ವ. ಹಾಗಾಗಿ ಅದಕ್ಕೋಸ್ಕರ ಸೊ ಅದನ್ನೆಲ್ಲ ಬಂದು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳಿ ಗ್ರಾಸರಿ ಶಾಪಿಗೆ ಬಂದಿದ್ದೀನಿ. ಎಷ್ಟೇ ಮನೆಗೆ ತೊಗೊಂಡ್ರೂ ಕೂಡ ನಮಗೆ ಸಾಲೋದೇ ಇಲ್ಲ. ಸೊ ಹಾಗಿರುತ್ತೆ, ಏನಾದರೂ ಒಂದು ಮರ್ತು ಬಿಟ್ಟಿರ್ತೀವಿ. ಸೊ ಇವತ್ತು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಹಾಗೆ ನಾನ್ ವೆಜ್ಜು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಫ್ರೆಶ್ ಆಗಿದೆ, ನೋಡಬೇಕಾದ್ರೇ ಸ್ವಲ್ಪ ಎಲ್ಲ ನಾನ್ ವೆಜ್ಗಳು ತೊಗೊಳ್ಳೋಣ ಅಂತ ಹೇಳಿ ಫಿಶ್ಶು ಮತ್ತು ಚಿಕನ್ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಇವತ್ತು ಸ್ವಲ್ಪ ಅಡುಗೆ ಮಾಡಿ ಮಧ್ಯಾಹ್ನಕ್ಕೆ ಇಟ್ಕೊಂಡ್ರೆ ನೈಟಿಗೆ ಬಂದು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಡಿನ್ನರ್ ಮುಗಿಸ್ಕೊಂಡು ಬಂದುಬಿಡೋಣ ಅಂತ. ಗ್ರಾಸರೀಸ್ ಬಂದು ಒಂದೊಂದು ಸತಿಗೆ ಒಂದೊಂದು ಖಾಲಿ ಆಗ್ತಾ ಇರುತ್ತೆ. ನಾನು ಫುಲ್ಲಾಗಿ ಒಂದೇ ದಿನ ಅಂತ ತೊಗೊಳ್ಳಲ್ಲ, ಡೈಲಿ ಅಥವಾ ಆಲ್ಟರ್ನೇಟಿವ್ ಡೇಸ್ ಹೋಗ್ಬಿಟ್ಟು ಏನು ಖಾಲಿ ಆಗಿರುತ್ತೋ ಒಂದೊಂದು ತೊಗೊಂಡು ಬಂದುಬಿಡ್ತೀನಿ. ಇವಾಗ ಸದ್ಯಕ್ಕೆ ಏನು ಬೇಕೋ ಅದಷ್ಟು ಮಾತ್ರ ತೊಗೊಳ್ತೀನಿ. ಸೊ ಮಂತ್ಲಿ ಬಜೆಟ್ ಬಂದು ನಾನು ಹಾಕಿ ತೊಗೊಂಡು ಮಾಡಲ್ಲ. ಬಿಕಾಸ್ ಅದು ಒಂದೊಂದು ಸತಿ ತುಂಬಾ ಜಾಸ್ತಿ ದಿನ ಹಾಗೆ ಇದ್ದು ಹಾಳಾಗೋಗುತ್ತೆ. ಹಾಗಾಗಿ ಏನು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡು ಬಂದುಬಿಡ್ತೀನಿ.
ಸೊ ಆ ಖಾಲಿ ಆದಂಗೂ ನಾನು ಹೋಗಿ ತೊಗೊಳ್ತಾ ಇರ್ತೀನಿ. ಒಂದೇ ಸತಿ ತೊಗೊಂಡಿಟ್ಬಿಟ್ರೆ ಎಷ್ಟು ಏನಿದೆ ಅನ್ನೋದನ್ನು ಗೊತ್ತಾಗಲ್ಲ. ಎಷ್ಟೋ ಸತಿ ಮರೆತು ಕೆಳಗಡೆ ಎಲ್ಲ ಚೆಲ್ಬಿಡ್ತೀವಿ, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ತೊಗೊಳ್ತೀನಿ. ಸೊ ಒಂದು ಬಟ್ಟೆ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೀನಿ, ಬಿಕಾಸ್ ಸ್ಯಾರಿ ಎಲ್ಲ ಸ್ವಲ್ಪ ಡಂಪ್ ಮಾಡಿಡೋದು ಬೇಡ ಅಂತ ಹೇಳಿ ಸ್ವಲ್ಪ ಡೀಸೆಂಟಾಗಿ ಇದರಲ್ಲಿ ಚೆನ್ನಾಗಿ ಜೋಡಿಸಿಟ್ಕೋಬೋದು. ತುಂಬ ಚೆನ್ನಾಗಿದೆ ಸ್ಟ್ಯಾಂಡು ಕೂಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಅದನ್ನು ಅರೇಂಜ್ ಮಾಡಿಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಬಂದು ಅಮೆಝಾನಲ್ಲೇ ಆರ್ಡ್ರ್ ಮಾಡಿದೆ. ನಿಮಗೆ ನಾರ್ಮಲ್ ಕ್ಲಾತ್ಗಳು ಅಥವಾ ಏನಾದರೂ ನೀವು ಜೋಡಿಸಿಟ್ಕೊಳ್ಳೋಕ್ಕೆ ಇದೊಂದು ಚೆನ್ನಾಗಿರುವಂಥ ಒಂದು ಆಪ್ಷನ್ನು. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಬಿಕಾಸ್ ನಾರ್ಮಲಾಗಿ ಐರನ್ ಕಲರಲ್ಲೂ ಇದೆ. ಬಟ್ ಇದು ಬಂದು ನಾನು ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಈ ಕಲರ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕಿಂತ ಕಂಪೇರ್ ಮಾಡಿದರೆ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಬ್ಬರು ಅಟ್ಲೀಸ್ಟ್ ಬೇಕೇ ಬೇಕು ಇದನ್ನು ಫುಲ್ ಸೆಟ್ ಮಾಡೋದಕ್ಕೆ. ನಮಗಂತೂ ಒಂದು 1 hour ಆಗೋಯಿತು. ಹಾಗೆ ಕನ್ಯಾಸ್ ಬೋಟಿಕ್ಸಲ್ಲಿ ಸುಮಾರು ಕಲೆಕ್ಷನ್ಸ್ ಬಂದಿದೆ. ನಾನು ಕನ್ಯಾಸ್ ಬೋಟಿಕ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ರೆಗ್ಯುಲರಾಗಿ. ಸೊ ನಾರ್ಮಲ್ ಸ್ಯಾರೀಸಿಂದ ಹಿಡಿದು ನಿಮಗೆ ಫಂಕ್ಷನ್ ವೇರ್ ಸ್ಯಾರಿ ತನಕನೂ ಅವೈಲಬಲ್ ಇರುತ್ತೆ. ಅದೇ ರೀತಿ ವರ್ಕ್ ಬ್ಲೌಸು, ಸ್ಟಿಚ್ ಬ್ಲೌಸು, ಐರನ್ ಮಾಡೋದು, ಪ್ರೀ ಪ್ಲೀಟಿಂಗ್ ಸ್ಯಾರೀಸು ಇವೆಲ್ಲ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಯಾವ ರೀತಿ ಫೆಸಿಲಿಟಿ ಬೇಕೋ ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಆ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ದರೆ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಜಸ್ಟ್ ಒಂದು ನಂಬರ್ಗೆ ಸೆಂಡ್ ಮಾಡಿ. ಸೊ ಅದರ ಅವೈಲಬಿಲಿಟಿ ನೋಡಿಬಿಟ್ಟು ಅದು ಅವೈಲಬಲ್ ಇದ್ದರೆ ನಿಮಗೆ ಅದನ್ನು ಸೆಂಡ್ ಮಾಡಿ ಕೊಡ್ತಾರೆ. ಸೊ ವೆರಿ ಸಿಂಪಲ್ಲಾಗೇ ಇರುತ್ತೆ ಆರ್ಡ್ರ್ ಮಾಡೋದು. ಆರ್ಡ್ರ್ ಪ್ಲೇಸ್ ಮಾಡಿ, ತುಂಬ ಒಳ್ಳೆ ಡಿಸೈನ್ಸ್, ಯೂನಿಕ್ ಡಿಸೈನ್ಸು, ಪ್ರೀಮಿಯಂ ಕ್ವಾಲಿಟಿದು ಇರುತ್ತೆ. ಸೊ ನೋಡಿಕೊಂಡು ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಚೆನ್ನಾಗಿರುವಂಥ ಇದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಮಾಲ್ಗೆ ಹೋಗಿದ್ವಿ. ನೈಟಲ್ಲಿ ಬುಕ್ ಮಾಡಿದ್ರು ಮೂವಿ. ಸೊ ಅದನ್ನು ನೋಡೋಕ್ಕೆ ಹೋಗಿದ್ವಿ. ಕಲ್ಕಿ ಮೂವಿನೇ ನೋಡೋಕ್ಕೆ ಹೋಗಿದ್ವಿ. ಚೆನ್ನಾಗಿದೆ ಮೂವಿ, ಹೋಗಿ ಒಂದು ಸತಿ ನೋಡ್ಕೊಳ್ಳಿ. ಯಾಕಂದರೆ ನಾರ್ಮಲಾಗಿ ಇಲ್ಲದೆ ಒಂಥರ ಡಿಫ್ರೆಂಟಾಗಿ ತೆಗ್ದಿದ್ದಾರೆ. ಸೊ ಒಂಥರ ಎಲ್ಲರೂ ಹೋಗಿ ಆ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿರೋ ಐನಾಕ್ಸ್ ಬಂದು ತುಂಬ ದೊಡ್ಡದು, 14 ಸ್ಕ್ರೀನ್ಸ್ ಏನೋ ಇದೆ. ತುಂಬ ಅಮೇಝಿಂಗ್ ಆಗಿ ಮಾಡಿದ್ದಾರೆ ನೋಡಿ. ಇದು ಫಸ್ಟು ಎಂಟ್ರೆನ್ಸು, ಇದು ಒಳಗಡೆಯಿಂದ ಸ್ಟಾರ್ಟ್ ಆದರೆ ಫುಲ್ಲು ತುಂಬ ಒಳಗೆ ಇದು ಮತ್ತೆ ಹೋಗ್ತಾ ಇರುತ್ತೆ. 14 ತನಕನೂ ಇದೆ. ಸೊ ತುಂಬ ದೊಡ್ಡದಾಗಿದೆ. ಅದೇ ರೀತಿ ನಿಮಗೆ ಆ್ಯಂಬಿಯನ್ಸ್ ಅಂತೂ ಹೇಳ್ಕೊಳ್ಳೋದೇ ಬೇಡ. ಒಂದೊಂದು ಡಿಸೈನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಫುಲ್ ಒಂಥರ ಒಳಗೆ ಹೋಗ್ಬಿಟ್ರೆ ತುಂಬ ಒಂಥರ 5 ಸ್ಟಾರ್ 7 ಸ್ಟಾರ್ ರೇಂಜಲ್ಲೇ ಇದೆ. ಸೊ ರೆಸ್ಟ್ ರೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಏನೋ ನೋಡಿಬಿಟ್ಟು ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಬಿಕಾಸ್ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಅಲ್ಲಿ. 2-3 ಏನೋ ರೆಸ್ಟ್ ರೂಮ್ಸ್ ಇದೆ ಒಳಗಡೆ. ಸೊ ಸ್ವಲ್ಪ ತುಂಬ ನೀಟಂದು ಹೈಜಿನಿಕ್ಕಾಗಿ ಇಟ್ಟಿದ್ದಾರೆ. ಸೊ ಹೊಸದಾಗಿದ್ದರಿಂದ ಆ ಥರ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ತುಂಬಾ ಕಂಪೇರೇಟಿವ್ಲಿ ಎಲ್ಲ ಮಾಲಲ್ಲಿ ನೋಡಿರೋದಕ್ಕಿಂತ ಇದೊಂಥರ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟಾಗೂ ಇದೆ. ಸೊ ಮೂವಿ ಬಂದು ಸ್ವಲ್ಪ ನಿಮಗೆ ಅಂದರೆ ಫಸ್ಟ್ ಹಾಫ್ ಬಂದು ಸ್ವಲ್ಪ ಬೋರ್ ಅನ್ನಿಸ್ಬಹುದು. ನೆಕ್ಸ್ಟ್ ಹಾಫ್ ಬಂದು ತುಂಬ ಫಾಸ್ಟಾಗಿ ಚೆನ್ನಾಗಿ ಹೋಗುತ್ತೆ ಮೂವೀಸು. ಸೊ ಈ ಕಾರ್ನರ್ಸ್ಗಳು 2 ಕಡೆ ಇದೆ. ಒಂದು ಎಂಟ್ರೆನ್ಸಲ್ಲೇ ಇದೆ, ಮತ್ತು ಇನ್ನೊಂದು ಸ್ವಲ್ಪ ಒಳಗಡೆ ಮಿಡಲಲ್ಲೂ ಈ ಥರ ಸ್ನ್ಯಾಕ್ಸ್ ಕಾರ್ನರ್ಸ್ಗಳಿದೆ. ಸೊ ನಾವು ಬಂದು ಜಾಸ್ತಿ ಒಂದು 50% ಹೋಗೋದೇ ಅಲ್ಲಿರೋ ಪಾಪ್ಕಾರ್ನಿಗೆ. ಸೊ ಏನೇ ಆಗಲಿ ಪಾಪ್ಕಾರ್ನ್ ಮಾತ್ರ ತೊಗೊಂಡೋಗಿ ಕುತ್ಕೊಂಡ್ಬಿಡ್ತೀವಿ. ಸೊ ಪಾಪ್ಕಾರ್ನ್ ತಿಂದರೆ ಎಷ್ಟು ತಿಂದ್ರೂ ಸಾಕಾಗಲ್ಲ. ಇದರಲ್ಲೇ 3D ಮೂವಿ ಇದೆ, ಅದನ್ನು ಹೋಗಿ ನೋಡಿ. ನಾವು 2Dಗೆ ಹೋಗಿದ್ವಿ. ಸೊ ಮೂವಿ ಮುಗಿಸ್ಕೊಂಡು ಡಿನ್ನರ್ ಅಲ್ಲೇ ತಿನ್ಕೊಂಡು ಬಂದ್ವಿ. ಅಲ್ಲೊಂದು ಹೈದ್ರಾಬಾದ್ ಬಿರಿಯಾನಿ ಇದೆ, ತುಂಬ ಟೇಸ್ಟಾಗಿತ್ತು. ನಾನು ಲಿಯಾ ಅಪ್ಪ ಅದನ್ನು ತಿಂದ್ಬಿಟ್ವಿ. ಲಿಯಾಗೆ ಮಾತ್ರ ಈ ಥರ ಎಲ್ಲಾದರೂ ಹೊರಗಡೆ ಬಂದಾಗ ಅವಳು ಏನಾದರೂ ಇಷ್ಟಪಟ್ಟು ಒಂದು ಕೇಳಿದ್ರೆ, ಅವಳು ನಾರ್ಮಲಾಗಿ ಕೇಳೋದು KFCನೇ. ಅದು ಬಿಟ್ಟು ಬೇರೆ ಏನಾದರೂ ಕೇಳಿದ್ರೆ ಈ ರೀತಿ ಒಂದೇನಾದರೂ ಕೊಡಿಸ್ತೀನಿ. ಬಿಕಾಸ್ ಅವಳಿಗೆ ಮನೇಲಿ ಯಾವುದೇ ರೀತಿ ಹೊರಗಡೆದು ಫುಡ್ ಜಂಕ್ ಯಾವುದು ಕೊಡಲ್ಲ. ನ್ಯಾಚುರಲಾಗಿ ಹೊರಗಡೆ ಹೋದರೆ ಜ್ಯೂಸ್ ಅಂಥದ್ದೇ ಕುಡಿತಾಳೆ. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ತೀರಾ ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ, ಹೊರಗಡೆ ಬಂದು ಕೇಳಿದಾಗ ಈ ರೀತಿ ಇದನ್ನ ಕೊಡಿಸ್ತೀನಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.